ನಮಸ್ತೆ, ಇದು ಸೆಕೆಂಡ್ ಬ್ಲಾಗ್ ಪ್ರಾಬಬ್ಲಿ. ಮತ್ತೊಂದು ಇವೆಂಟಲ್ಲೇ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಯಾರಿ ನಂದು ಕಂಫರ್ಟ್ ಝೋನ್, ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಫೇವ್ರೆಟ್ ಕಲರ್ಸ್. ಇವತ್ತು ಪೆಪ್ಪೆ ಟ್ರೇಲರ್ ಲಾಂಚು ಮಾಲ್ ಆಫ್ ಏಷ್ಯಾ, ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ನಡೀತಾ ಇದೆ. ಸುದೀಪ್ ಸರ್, ದುನಿಯಾ ವಿಜಯ್ ಸರ್, ಅಶ್ವಿನಿ ಮೇಡಮ್, ದೊಡ್ಡ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಬಳಗ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಅದು ಕೌಂಟೌನ್ ಶುರು ಆಗಿದೆ. ನೋಡೋಣ, ನನ್ನ ಓಪನಿಂಗ್ ಅಷ್ಟೇ ತೊಗೋತಾ ಇದ್ದೀನಿ. ಇನ್ನು ಉಳಿದಿದ್ದು ವಿಜುವಲ್ಸ್ ಎಲ್ಲ ಇವೆಂಟ್ಸ್ದೇ ಹಾಕಬೇಕು, ಬಿಕಾಸ್ ಅಷ್ಟು ಕ್ರೌಡ್ ಇದೆ. ಒಂದು ಮಾಲಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ ನನಗೆ ಪರ್ಸ್ನಲಾಗಿ ಶೂಟ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ನೋಡೋಣ, ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಒಂದು ಇವೆಂಟ್ ಅಂದರೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಇರುತ್ತೆ. ಇದು ಇವೆಂಟ್ಗೂ ಮುಂಚೆ ನಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್, ಯಾಕಂದರೆ ನಾನು ಯಾರ್ದು ಹೆಸರು ಬಿಡೋ ಹಾಗಿರಲ್ಲ, ಕಂಟೆಂಟ್ ಬಿಡೋ ಹಾಗಿರಲ್ಲ. ಸೊ ಇದು ಅದರ ಕ್ಲಿಪ್. ಅಭಿಮಾನಿಗಳ ಮನಸ್ಸಿನಲ್ಲಿ ಪ್ರತಿ ಕ್ಷಣವೂ ಕೂಡ ಇರುವಂತ ಕನ್ನಡದ ರನ್ನ ಕಿಚ್ಚ ಸುದೀಪ್ ಸರ್, ಅಭಿನಯ ಚಕ್ರವರ್ತಿ ಸರ್, ಪ್ರೀತಿಯ ಸ್ವಾಗತ. ಸುದೀಪ್ ಅವರು ಯುವ ಪ್ರತಿಭೆಗಳೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬ ದೊಡ್ಡತನ ಅನಿಸ್ತು ಅವರು. ಅದಕ್ಕೆ ದೇವರು ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್ ಅಪ್ಪ. ವಿನಯ್ ಅವ್ರನ್ನ ಮಾಸ್ ಲುಕ್ಕಲ್ಲಿ ನೋಡಿದ್ವಿ ಮನೆಯವರು ಅಂತ. ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು, ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ. ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗಲೂ ಅವ್ರು 1 ಮಾರ್ಕ್ಸ್ ಆನ್ಸರೇ ಹೇಳೋದು ವಿನಯ್ ಅವರು. ಸೊ ಯಾವ ಥರ ಮಾಸ್ ಲುಕ್ಕಲ್ಲಿ ನೋಡಿದ್ವಿ ಸರ್? ಅಲ್ಲ, ನನಗೊಬ್ಬನಿಗೆ ಅಲ್ಲ, ನೀವು ಬೇಕಾದ್ರೆ ನಮ್ಮ ಅಮ್ಮನ್ನು ಕೇಳ್ಬೋದು, ಅಪ್ಪನ್ನು ಕೇಳ್ಬೋದು. ಆದರೆ ವಿನಾಯಕು ಸಿಕ್ಕಾಪಟ್ಟೆ ಕೋಪ ಜಾಸ್ತಿ, ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ. ಸಿನಿಮಾಗಳು ಹಿಟ್ ಆಗ್ತಾ ಇದೆ, ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಒಂದು ಇನ್ನೊಂದು, ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋರಿಲ್ ನೀವು ನೋಡಿದೀರಾ ಅಂತ ನಂಗೆ ಗೊತ್ತಾಯ್ತು, ತುಂಬಾ ಅಪ್ರಿಶಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು. ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ, ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ. ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು. ಅವರುಂಟು ನೀವು ಬಿಟ್ಬಿಡ್ತೀನಿ ಸರ್ ನಾನು. ಎಲ್ಲ ಮಾಧ್ಯಮ ಮಿತ್ರರಿಗೆ ಸೇರುವ ಎಲ್ಲರಿಗೂ ನಮಸ್ಕಾರಗಳು. ಒಂದು ಆಲದ ಮರ ಇದೆ. ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟಿಗೆ ಯಾವ ಸೈಜ್ ಇರುತ್ತೆ? ಹೌದು, ಒಂದು ಸಣ್ಣ ಇಷ್ಟು ಸಸಿ. ಹೌದು, ಸರಿ. ಅದಾದ್ಮೇಲೆ ದೊಡ್ಡದಾಗತ್ತಲ್ಲ, ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ. ಅಲ್ಲ, ಫಿಲಾಸಫಿ ಬೇಡ. ಎಷ್ಟು ದೊಡ್ಡದಾಗುತ್ತೆ? ಸುದೀಪ್ ಸರ್ ಕ್ವೆಶ್ಚನ್ ಕೇಳಿದಾಗ ಅಲ್ಲ, ಸಿಂಪಲ್. ಆಲದ ಮರ ಎಷ್ಟು ದೊಡ್ಡದಾಗುತ್ತೆ? ತುಂಬಾ ದೊಡ್ಡದಾಗುತ್ತೆ. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ. ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ? ಆಲದ ಮರಕ್ಕೆ ಚೆನ್ನಾಗಿ ಚಿಗುರೊಡಿಯುತ್ತೆ, ಎಲ್ಲ ಉದುರೋಗುತ್ತೆ. ವಿಂಟರ್ ಅಲ್ಲಿ ಸಮ್ಮರಲ್ಲಿ ಎಲೆಗಳು ಹೋಗ್ತವೆ. ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ
ಆಲದ ಮರ ಆಗಿ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದೋಯ್ತು, ಸೋತೋಯ್ತು, ಗೆಲ್ಸಿ ಮತ್ತೆ ಗಾಳಿ ಬಂದಿದೆ. ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ AP ಅರ್ಜುನ್ ಸೋಲೋದೇ ಗೆಲ್ಲೋದಕ್ಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ 70 ವರ್ಷ ಚಿಲ್ಲರೆ ಆಗಿದೆಯಾ? ಎಷ್ಟು ಸಿನಿಮಾ ಸೋತಿದೆ? ಸಾಕಷ್ಟು ಸೋತಿದೆ. ಗೆಲುವುಗಿಂತ ಜಾಸ್ತಿ ಕರೆಕ್ಟ್. ಎಷ್ಟು ಸಿನಿಮಾ ಗೆದ್ದಿದೆ, ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಿಮ್ಮನ್ನ ಆ್ಯಕ್ಚುಲಿ ಯಾವತ್ತು ತುಂಬ ಸಲ ಮೀಟ್ ಮಾಡಿದ್ದೀನಿ, ಯಾವತ್ತೂ ಮಾತಾಡಿರಲಿಲ್ಲ. ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಖುಷಿ ಆಯಿತು. ನೀವು ಹೇಳಿದ ಸ್ವಲ್ಪ ಒಂದಷ್ಟು ವಿಷಯಗಳು ಕೇಳಿ ನಂಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು, ತುಂಬ ಖುಷಿ ಆಯಿತು, ತುಂಬ ಒಂದು ಸಪೋರ್ಟ್ ಅನಿಸು, ಒಂದು ಕಾನ್ಫಿಡೆನ್ಸ್ ಬಂತು. ಹೊರಗಡೆ ಬಂದು ಒಂದು ಒಳ್ಳೆ ಸೀಟ್ ಹುಡುಕಿ ಕುತ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಾಯಿತು ಇವೆಂಟು. ಪ್ರತಿ ಸಲ ನಂಗೆ ಯಾವ್ದಾದ್ರು ಇವೆಂಟ್ ಇದೆ, ಅದರಲ್ಲೂ ದೊಡ್ಡ ಸ್ಟೇಜ್ ಇದೆ ಅಂದಾಗ ಇವೆಂಟ್ ಮುಗಿಯೋವರೆಗೂ ಒಂಚೂರು ಊಟ ತಿಂಡಿನೂ ಒಳಗಡೆ ಹೋಗ್ತಾರಲ್ಲ, ಅಷ್ಟು ಟೆನ್ಷನ್ಸ್ ಇರುತ್ತೆ, ಅದು ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಕಾನ್ಷಿಯಸ್ ಇರ್ತೀವಿ. ಅದರಲ್ಲೂ ಇವತ್ತು ಸುದೀಪ್ ಸರ್ ಗೆಸ್ಟ್ ಅಂದರೆ ಕೇಳಬೇಕಾ? ಈ ವಿಡಿಯೋ ಮುಂಚೆ ನೋಡಿದಾಗ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಆನ್ ಸ್ಟೇಜ್ ಎಷ್ಟು ಕೌಂಟರ್ಸ್ ಕೊಟ್ಟಿದ್ದಾರೆ ನನಗೆ ಅಂತ. ಅಂದರೆ ನನಗಂತ ಅಲ್ಲ, ಅವ್ರಿಗೆ ಏನು ವಿಷಯನ ಯಾವ ರೀತಿ ತಲುಪಿಸ್ಬೇಕು ಅಂತ ಇರುತ್ತೆ, ಅದನ್ನು ನೀಟಾಗಿ. ನಂಗೆ ಕೆಲವೊಂದ್ಸಲ ಸುದೀಪ್ ಸರ್ದು ಸೆಂಟೆನ್ಸ್ ಫ್ರೇಮಿಂಗು ಅಥವಾ ಹೇಳಬೇಕಾಗಿರೋ ವಿಷಯನ ಅವ್ರು ಹೇಳೋ ಅಂಥ ರೀತಿ ಅಷ್ಟು ಕ್ರಿಸ್ಪಾಗಿ, ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿ ತುಂಬ ಕಲಿಯೋದಿದೆ ಅವರಿಂದ. ತುಂಬ ಖುಷಿ ಆಗುತ್ತೆ. ಅಂಥ ದೊಡ್ಡ ಕಲಾವಿದರು ಫ್ಯಾನ್ ಬೇರೆ ನಾನು, ಅವ್ರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡೋಕ್ಕೆ. ಆ್ಯಂಡ್ ಪೆಪ್ಪೆ, ಇಡೀ ಸಿನಿಮಾ ತಂಡ, ವಿನಯ್ ಅವರು, ಇಡೀ ಟೀಮ್ ತುಂಬ ಒಂದು ಮಾಸ್ ಕಂಟೆಂಟ್ ಇಟ್ಕೊಂಡು ವಿನಯ್ ಅವರ ಒಂದು ಇಮೇಜ್ನೇ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ. ಟ್ರೇಲರ್ ಎಲ್ಲರೂ ನೋಡಿ, ನಿಮ್ಗೆ ಅವೈಲೇಬಲ್ ಇರುತ್ತೆ ಯೂಟ್ಯೂಬಲ್ಲಿ. ಅವಾಗ ನೀವೇ ಹೇಳ್ತೀರಾ, ನಾನು ನೋಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಷ್ಟು ಅದ್ಭುತವಾಗಿರೋ, ಅಂದರೆ ಬೇರೆ ಭಾಷೆಗಳಲ್ಲಿ ಈ ಥರದ್ದು ಯಾವುದಾದ್ರೂ ಸಿನಿಮಾಗಳು ಬಂದಾಗ, ಈ ಥರದ್ದು ಒಂದು ಮೇಕಿಂಗು ಕಂಟೆಂಟ್ ಬಂದಾಗ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಹೊಗಳ್ತೀವಿ. ಸೊ ಇವತ್ತು ನಮ್ಮ ಕನ್ನಡ ಸಿನಿಮಾದಲ್ಲೇ ಆ ಥರದ್ದು ಒಂದು ಪ್ರಯತ್ನ ಆಗಿದೆ. ಪೆಪ್ಪೆ ಟ್ರೇಲರ್ ನೋಡಿ, ಹೆಚ್ಚು ಶೇರ್ ಮಾಡಿ. ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಇದೆ. ಒಳ್ಳೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಲ್ಲೇನೋ ಮೋಹಿತ್, ಮುಗಿಸ್ತಾ ಇದ್ದೀವಿ. ಕ್ಯೂಟ್ ಮೈಕ್ ಬೇರೆ ಕೊಟ್ಟಿದ್ದಾನೆ ನನ್ನ ವ್ಲಾಗ್ನ DOP, ಸಿನಿಮಾಟೋಗ್ರಾಫರ್, ಕ್ಯಾಮ್ರಾಮ್ಯಾನ್ ಮೋಹಿತ್ ಅವರು. ಸೊ ಥ್ಯಾಂಕ್ ಯು. ಆದಷ್ಟು ನಾನು ಮೋಸ್ಟ್ಲಿ ಓಪನಿಂಗ್ ತೊಗೊಂಡಿದ್ದು, ಈಗ ಎಂಡಿಂಗ್ ಮಾತಾಡ್ತಿರೋದು ಬಿಟ್ಟರೆ ಮಧ್ಯದಲ್ಲಿ ಈ ವ್ಲಾಗಲ್ಲೆಲ್ಲ ನೀವು ಪ್ರೋಗ್ರಾಮ್ ಕಂಟೆಂಟ್ ನೋಡಿರ್ತೀರ. ಹೀಗೆ ಸಪೋರ್ಟ್ ಇರಲಿ. ನೆಕ್ಸ್ಟು ಇವೆಂಟ್ ಬಿಟ್ಟು ಬೇರೆ ವ್ಲಾಗ್ಸ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲ್ನ. ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಸ್ ಆದರೆ ಒಳ್ಳೊಳ್ಳೆ ಕಂಟೆಂಟ್ ನನ್ನ ಕಡೆಯಿಂದ ಬರ್ತಾ ಇರುತ್ತೆ. ಥ್ಯಾಂಕ್ ಯು.